ನಿನ್ನೆ ದಿನ ಬಿಡದಿಯ ಒಂದು ಟೌನ್ಶಿಪ್ನ 9 ಹಳ್ಳಿಗಳ ಪೈಕಿ 3 ಹಳ್ಳಿಗಳಿಗೆ ಫೈನಲ್ ನೋಟಿಫಿಕೇಶನ್ ಏನು ಮಾಡಿದರು. ಆ ಒಂದು 3 ಹಳ್ಳಿಗಳಲ್ಲಿ ಒಂದಾಗಿರ್ತಕ್ಕಂಥ ಮಂಡಳ್ಳಿ ಅಂತಕ್ಕಂಥ ಗ್ರಾಮ, ಅಲ್ಲಿ ನಿನ್ನೆ ದಿನ ಸರ್ಕಾರದ ವತಿಯಿಂದ ಸರ್ವೆ ಮಾಡಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಕೆಲವು ಅಹಿತಕರ ಘಟನೆಗಳು ನಡೆದಿದೆ. ನನಗೆ ಆ ವಿಷಯ ಗೊತ್ತಾದ ತಕ್ಷಣವೇ ಪಶ್ಚಿಮ ಬಂಗಾಳದಲ್ಲೇನಿದ್ದೆ ಅಲ್ಲಿಂದನೇ ಯಾವೊಂದು ಶಾಂತಿಯುತ ಹೋರಾಟ ಮಾಡ್ತಾ ಇದ್ದಂಥ ರೈತರು ಅಲ್ಲಿ ಬಂದಂಥ ಸರ್ಕಾರಿ ಸರ್ವೇಯರ್ಗಳ ಮೇಲೆ, ಸರ್ಕಾರಿ ಸರ್ವೇಯರು ಖಾಸಗಿ ಸರ್ವೇಯರು ಗೊತ್ತಿಲ್ಲ, ಯಾಕೆಂದರೆ ಸರ್ಕಾರಿ ಸರ್ವೇಯರ್ಗಳು ರಾಜ್ಯದಲ್ಲಿ ಭಾಳ ಕೊರತೆ ಇದೆ. ಆ ಸನ್ನಿವೇಶದಲ್ಲಿ ಆದಂಥ ಘಟನೆಗೆ 2 FIRಗಳನ್ನು ಹಾಕಿದ್ದಾರೆ. ಒಂದು ಮುರಳಿ ಅಂತಕ್ಕಂಥ ಒಬ್ಬ ಇನ್ಸ್ಪೆಕ್ಟ್ರ್ ಕಡೆಯಿಂದ ಒಂದು ಕಂಪ್ಲೇಂಟ್ ತಗೊಂಡಿದ್ದಾರೆ. ಅವನು ಕಂಪ್ಲೇಂಟ್ನಲ್ಲಿ ಯಾರ ಹೆಸರುಗಳನ್ನ ಹೇಳಿಲ್ಲ. ಮುರಳಿಗೂ ಹಾಕಿರತಕ್ಕಂಥ FIRನಲ್ಲಿ ಈ ಪೊಲೀಸ್ ಆಫೀಸರ್ ಏನಿದ್ದಾರೆ ಇದರಲ್ಲಿ ಫಾರ್ಮರ್ಸ್ A1 ನಾಟ್ ನೋನ್ ಬೆಂಗಳೂರು ಸೌತ್ ಕರ್ನಾಟಕ ಕಾಮನ್ ಮ್ಯಾನ್ ಅಂತ ಹೇಳ್ಬಿಟ್ಟ ಇನ್ಸ್ಪೆಕ್ಟ್ರು A1. ನಂತರ ಇನ್ನೊಂದು ಕೇಸು, ಯಾರೋ ಒಂದು ಡ್ರೈವರ್ ಕೆಲಸ ಮಾಡ್ತಾ ಇದ್ದೆ ಅಂತ ಒಬ್ಬ ಹಾಕಿದ್ದಾನೆ, ಮೊಹಮ್ಮದ್ ಸಮೀರ್ ಅಂತ ಹೇಳಿ. ಅವನು ವಾಸ ಇರತಕ್ಕಂಥದ್ದು ರಾಮನಗರದಲ್ಲಿ, ಅವನ ಅಡ್ರೆಸ್ ಕೊಟ್ಟಿರೋದು ಕಂಪ್ಲೇಂಟಲ್ಲಿ. ಇಲ್ಲಿ ಇವನು ಕಂಪ್ಲೇಂಟ್ ಕೊಟ್ಟಿರ್ತಕ್ಕಂಥ ಕಾರ್ ನಂಬರು ಟಾಟಾ ಸುಮೋ ಯಾವುದೋ ನಂಬರ್ ಕೊಟ್ಟಿದ್ದಾನೆ. ಟಾಟಾ ಸುಮೋದ ಮಾಲೀಕರಾದ ಯೂಸಫ್ ಇಲ್ಲ, ಅವನು ಬೇರೆ, ಮೊಹಮ್ಮದ್ ಸಮೀರ್ ಬೇರೆ. ಮೊಹಮ್ಮದ್ ಸಮೀರ್ ಅಂತೂ ಮೋಸ್ಟ್ಲಿ ಟೊಯೋಟಾ ಕಾರು, ಇನ್ನೋವಾ ಕಾರು. ಇನ್ನು ಸಾರಾಂಶವೆಂದರೆ ಇನ್ನೋವಾ ಕಾರಿನ ಮಾಲೀಕನಾಗಿದ್ದು DC ಕಚೇರಿಯ ವತಿಯಿಂದ ಬಿಡದಿ ಹೋಬಳಿ ಬೈರಮಂಗಲ ಕಂಚಲದಲ್ಲಿ ಹೇಳ್ಕೊಂಡು ಹೋಗಿದ್ದಾನೆ. ಈ ಕಂಪ್ಲೇಂಟ್ ಏನು ಕೊಟ್ಟಿದ್ದಾನೆ ಇವನು ಡ್ರೈವರು ರಾಮನಗರ ನಿವಾಸಿ. ಇವನು ಒಟ್ಟು 11 ಜನದ ಮೇಲೆ ಕೊಟ್ಟಿದ್ದಾನೆ ಕಂಪ್ಲೇಂಟ್ನ. ಇಲ್ಲಿ ಕಂಪ್ಲೇಂಟ್ನಲ್ಲೇ ನೀವು ಉದ್ದೇಶಪೂರ್ವಕವಾಗಿ ಯಾರ್ಯಾರ ಮೇಲೆ ಕಂಪ್ಲೇಂಟ್ ಕೊಡಬೇಕು ಅಂತಕ್ಕಂಥದ್ದು ತೀರ್ಮಾನ ಮಾಡ್ಕೊಂಡವ್ರೆ ಅಂತ ಅನ್ನೋದು ನನ್ನ ಅಭಿಪ್ರಾಯ. ಇಲ್ಲಿ ಇನ್ಸ್ಪೆಕ್ಟ್ರು ದಿನ ಅಲ್ಲಿರೋವನು ಗಲಾಟೆಗಳಾಗಬೇಕಾದ್ರೆ ಕಳೆದ 500 ದಿನ ಈಗೇನಾಗಲೇ ಶಾಂತಿಯುತವಾದಂಥ ಪ್ರೊಟೆಸ್ಟ್ ಮಾಡ್ಕೊಂಡಿದ್ದಾರೆ, ಪ್ರತಿಭಟನೆ ಮಾಡ್ಕೊಂಬಂದರು. 500 ದಿನದಿಂದಲೂ ಇವನು ಯಾವತ್ತಾರು ಒಂದು 500 ದಿನದಲ್ಲಿ 100 ಜನ ದಿನವಾದರೂ ಕಳಿಸಿರ್ಬೋದು. ಅವನು ಅಲ್ಲೇ ಇರೋವನು ಈ ಇನ್ಸ್ಪೆಕ್ಟ್ರು. ಅಲ್ಲ, ಚನ್ನಪಟ್ಟಣದನೇ ಇರಲಿ, ಇಲ್ಲಿ ಹಾಕಿರ್ತಾರಲ್ಲ ಈಗ ಇವನು ಡ್ಯೂಟಿ ಮೇಲೆ ಹಲವಾರು ದಿನ ಪ್ರತಿಭಟನೆಗಳು ನಡೆದಾಗ ಐತರ ಘಟನೆಗಳಾಗಬಾರ್ದು ಅಂತ ಹಲವಾರು ಕಡೆಯಿಂದ ಹಾಕಿದ್ದಾರೆ. ಈಗ ನಾನೊಂದು ದಿವಸ ಅಲ್ಲಿ ಹೋದಂಥ ಸನ್ನಿವೇಶದಲ್ಲಿ ಒಂದು 3-4 ಪ್ಲಟೂನೇ ಇದ್ವೇನೋ. ಅವತ್ತು ಭಾಳ ಜನ ಹಾಕಿದ್ರು, ನಾನು ನೋಡಿದ್ದೇನೆ. ಈ ವ್ಯಕ್ತಿನ, ಈ ಇನ್ಸ್ಪೆಕ್ಟ್ರನ್ನ ಹಲವಾರು ಸಂದರ್ಭದಲ್ಲಿ ಡಿಬೇಟ್ ಮಾಡಿದ್ದಾರೆ, ಗಲಾಟೆ ಆಗುತ್ತೆ ಅಂತ. ಇವನು ಯಾರೋ ಬಂದವನ, ನೆನ್ನೆ ಬಂದಿರೋ ಇವನು, ಅದು ರಾಮನಗರದಲ್ಲಿರೋನು. ಇವನ ಕಡೆಯಿಂದ 11 ಜನದ್ದು ಹೆಸರುಗಳ ಮೇಲೆ ಕಂಪ್ಲೇಂಟ್ ತಗೊಂಡವರಲ್ಲ. ಇಲ್ಲಿ
ಈ 11 ಜನದ ಹೆಸರು ಇವನಿಗೆ ಹೆಂಗೆ ಗೊತ್ತಾಯ್ತು? ಇವನ್ಯಾರೋ ಡ್ರೈವರ್, ಇವನು ರಾಮನಗರದಲ್ಲಿರೋನು ವಾಸ, ನೆನ್ನೆ ಮೊದಲನೇ ಬಾರಿಗೆ ಹೋಗೋನಲ್ಲಿ. ಈ ಹೆಸರುಗಳನ್ನು ಅವನು ಕೊಡಬೇಕಾದ್ರೆ ಈ ಅಡ್ರೆಸ್ಗಳ ಸಮೇತ ಇವನಿಗೆ ಪಾಪ ಯಾಕೆ ಗೊತ್ತಾಯಿತು ಇವ್ರ ಅಡ್ರೆಸ್ಗಳು, ಇವ್ರ ಹೆಸರುಗಳೆಲ್ಲ? ನನಗೆ ಬಂದ ಮಾಹಿತಿ, ಈ A1 ಏನಿದ್ದಾನೆ ಪ್ರಕಾಶ್ ಅಂತಕ್ಕಂಥವನು ಕಳೆದ 500 ದಿನಗಳಿಂದಲೂ ಈ ಒಂದು ಟೌನ್ಶಿಪ್ನ ಒಂದು ಯೋಜನೆ ಪ್ರಾರಂಭ ಮಾಡಬೇಕು ಅಂತ ಹೊರಟ ದಿನದಿಂದಲೇ ಇವನು ವಿರೋಧ ಮಾಡ್ಕೊಂಬಂದಿದ್ದಾನೆ. ಪ್ರಕಾಶ್ ಅಂತೇಳಿ ಬಹುಶಃ ಮಾಜಿ ಜಿಲ್ಲಾ ಪಂಚಾಯತಿ ಮೆಂಬರ್ ಇರಬೇಕು. ಇವನು A1 ಯಾಕೆ ಮಾಡಿದ್ರು? ಇವನು ಎಲ್ಲಿದ್ದ ಆ ಟೈಮ್ನಲ್ಲಿ? ನನಗಿರ್ತಕ್ಕಂಥ ಮಾಹಿತಿ, ಪೊಲೀಸ್ ಅಧಿಕಾರಿಗಳ ಜೊತೆಯಲ್ಲಿ ಚರ್ಚೆ ಮಾಡ್ತಾ ಇದ್ದಂಥ ಸನ್ನಿವೇಶದಲ್ಲಿ ಗಲಾಟೆಯಾಗಿದೆ. ಇವನು ಪೊಲೀಸರ ಜೊತೆಯಲ್ಲೇ ಇದ್ದಾನೆ ಸಮ್ಮುಖದಲ್ಲಿ. ಅಲ್ಲಿ ಗಲಾಟೆ ಆದಾಗ, ಯಾರೋ ಕಲ್ಲು ಹೊಡೆದಾಗ, ಇಲ್ಲ ಪರ್ಕೆನಲ್ಲಿ ಹೊಡಿತಕ್ಕಂಥ ಒಂದು ದಾಳಿ ಮಾಡಿದಾಗ ಇವನು ಪೊಲೀಸರ ಜೊತೆಯಲ್ಲೇ ಇದ್ದಾನೆ ನಾಗರಾಜು. ಅಂದರೆ ಇವನನ್ನು ಇವತ್ತು A1 ಮಾಡೋದಿರೋ ಉದ್ದೇಶವೇ, ಇವನೇನೋ ಮೊದಲಿಂದನೂ ಈ ಪ್ರತಿಭಟನಾಕಾರರಿಗೆ ಸ್ವಲ್ಪ ಆತ್ಮಸ್ಥೈರ್ಯ ತುಂಬ್ಕೊಂಡು ಕೆಲಸ ಮಾಡ್ಕೊಂಬಂದ, ಲೀಡರ್ಶಿಪ್ ತಗೊಂಡ, ಭೂಮಿ ಕೊಡಲ್ಲ ಅಂತೇಳಿ ಅದರ ಮೇಲೆ ಇವನ್ನ A1 ಮಾಡಿ ಎದುರಿಸ್ತಕ್ಕಂಥದ್ದಕ್ಕೆ ಮಾಡಿದ್ದಾರೆ. ಈ ಕೇಸಲ್ಲಿ ಇವರು ಯಾವ್ಯಾವ ಥರ ಹೇಳ್ತಾರೆ ಅಂದರೆ, ಕಲ್ಲು ಹೊಡೆದು ಪರ್ಕೆ ತಗೊಂಬಂದು ನನಗೆ ಕೊಲೆ ಮಾಡೋಕ್ಕೆ ಬಂದಿದ್ದರು, ಇದನ್ನೆಲ್ಲ ಹೇಳ್ತಾ ಹೋಗ್ತಾರೆ. ಜೀವ ಸಹಿತ ಬಿಡೋದಿಲ್ಲ ಅಂತ ಕೂಗಿದ್ರು. ಇವನು ಡ್ರೈವರು, ಇವನಿಗೆ ಹೆಂಗೆ ಜೀವ ಸಹಿತ ಬಿಡೋಲ್ಲ ನಿನ್ನ ಅಂತ ಹೇಳ್ತಾರೆ. ಬಾಯಿಗೆ ಬಂದಂತೆ ಅವಾಜ್ ಶಬ್ದಗಳಿಂದ ಬೈದು ಸರ್ವೆ ಮಾಡುತ್ತೀರಿ ಮಾಡಿ ನಿಮ್ಮನ್ನು ಜೀವ ಸಹಿತ ಬಿಡೋದಿಲ್ಲ ಎಂದು ಬೆದರಿಕೆ ಹಾಕಿ ಕಲ್ಲುಗಳಿಂದ ಪರಕಗಳಿಂದ ನನ್ನ ಮೇಲೆ ಮತ್ತು ಮಹೇಶು ನಿಶ್ಚಿತ ಯಾರು ಹೆಸರು ಹೇಳ್ಕೊಂಡವನೇ ಇವರಿಗೆಲ್ಲ ಹೊಡೆದು ಕೊಲೆ ಮಾಡೋ ಪರಿಸ್ಥಿತಿ ತಂದರು ಅಂತ, ಕಲ್ಲಿನಿಂದ ಹೊಡೆದು ಕೊಲೆ ಮಾಡಲು ಪ್ರಯತ್ನಿಸಿರುತ್ತಾರೆ ಅಂತೆಲ್ಲ ಹೇಳ್ಕೊಂಡು ಒಂದು ಕಂಪ್ಲೇಂಟ್ ತಗೊಂಡವ್ರೆ. ಕೊಲೆ ಮಾಡುವ ಉದ್ದೇಶ ಇಟ್ಟುಕೊಂಡು ನಮ್ಮಗಳ ಮೇಲೆ ಹಲ್ಲೆ ಮಾಡಿ ಕೊಲೆ ಮಾಡಲು ಪ್ರಯತ್ನ ಪಟ್ಟಿರುತ್ತಾರೆ ಹಾಗೂ ಸರ್ವೆ ಕಾರ್ಯಕ್ಕೆ ಅಡ್ಡಿಯುಂಟು ಮಾಡಿ ಸರ್ವೆ ಕಾರ್ಯಕ್ಕೆ ಬಂದೋಬಸ್ತಿಂದ ಪೊಲೀಸರಿಗೆ ಕರ್ತವ್ಯ ಅಡ್ಡಿಯನ್ನುಂಟು ಮಾಡಿ ಅಪರಾಧವೆಸಗಿರುತ್ತಾರೆ. ಇವನು ಕಂಪ್ಲೇಂಟ್ ಕೊಡೋದು ಡ್ರೈವರು. ಪೊಲೀಸ್ನರ ಕೈಲಿ ಈಗ ಅವ್ರನ್ನೇ ಕೊಲೆ ಮಾಡೋಕೆ ಹೊರಟರು ಅಂತೇಳಿ ಇವನ ಕೈಲೊಂದು ಕಂಪ್ಲೇಂಟ್ ತಗೋತಾರೆ. ಇದರ ಉದ್ದೇಶಗಳೇನು? ಇಲ್ಲಿ ಇವನು ಅದೇ ಹೇಳ್ತಾನೆ, ನಾನು ಕೊಲೆ ಮಾಡಿಬಿಡೋರು, ಇವನು ಅದನ್ನೇ ಹೇಳ್ಕೊಂಡು ಹೋಗಿದ್ದಾನೆ, ಕಲ್ಲು ಹಿಡಿದುಕೊಂಡು ಬಂದು ಇದೆಲ್ಲ ಹೇಳ್ಕೊಂಡು ಹೋಗೋನೆ. ಇಬ್ಬರದು ಒಂದೇ ಥರ ಇದೆ ಕಂಪ್ಲೇಂಟು, ಕಾಪಿ ಪೇಸ್ಟ್ ಇರ್ಬೋದು, ಕೂತ್ಕೊಂಡು ಅವ್ರುಗಳೇ ಬರ್ಸ್ಕೊಂಡವ್ರೆ.